ಸ್ಕಿಜೋಫ್ರೀನಿಯಾ ಅಂತಂದರೆ ಏನು ಮತ್ತು ಯಾರಿಗೆ ಯಾವಾಗ ಇದು ಹೆಚ್ಚಾಗಿ ಕಂಡುಬರುತ್ತೆ? ಇದು ಒಂದು ತೀವ್ರ ಸ್ವಭಾವದ ಮಾನಸಿಕ ಕಾಯಿಲೆ. ಭಾಳಷ್ಟು ಜನಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅವರು ಅದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಮೆದುಳಿನಲ್ಲಿ ಆಗುವಂತಹ ರಾಸಾಯನಿಕ ಪದಾರ್ಥಗಳ ಏರುಪೇರಿನಿಂದಾಗುವಂತಹ ಸ್ಕಿಜೋಫ್ರೀನಿಯಾಕ್ಕೆ ಉತ್ತಮವಾದಂತಹ ಚಿಕಿತ್ಸೆ ಲಭ್ಯ ಇದೆಯಾ? ವ್ಯಕ್ತಿ ತನ್ನ ದೈನಂದಿನ ಚಟುವಟಿಕೆಗಳನ್ನು ಸ್ವಂತವಾಗಿ ನಿರ್ವಹಿಸೋಕ್ಕೆ ಅಸಮರ್ಥನಾಗಿದ್ದರೆ, ಬೆಳೆಯೋ ವಯಸ್ಸಿನಲ್ಲಿ ಈ ಕಾಯಿಲೆಗೆ ತುತ್ತಾದರೆ ಮಾನಸಿಕ ಕಾಯಿಲೆಗಳಲ್ಲಿ ಈ ರೀತಿ ಅಂಗವಿಕಲತೆ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತಾ? ಹೇಗೆ? ಭ್ರಮೆಗಳು ಇರ್ತವೆ, ಇಲ್ಲದೇ ಇರೋ ವಸ್ತುಗಳು ಇದೆ ಅಂತಾರೆ. ತೀವ್ರತರವಾದಂತಹ ಮಾನಸಿಕ ಅಸ್ವಸ್ಥತೆಗಳಲ್ಲೊಂದು ಸ್ಕಿಜೋಫ್ರೀನಿಯಾ. ಇದಕ್ಕೆ ಕಾರಣ, ಲಕ್ಷಣ, ಚಿಕಿತ್ಸೆಯ ಜೊತೆಗೆ ಮಾನಸಿಕ ಅಂಗವಿಕಲತೆ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮ ಇದೇ ಜೂನ್ 29 ಭಾನುವಾರದಂದು ಮಧ್ಯಾಹ್ನ 12:30ಕ್ಕೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ತಪ್ಪದೇ ವೀಕ್ಷಿಸಿ.